ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಇವತ್ತಿನ ತರಗತಿಯಲ್ಲಿ ನಾನು HSTR ಪೇಪರ್ 1 ಪತ್ರಿಕೆ ಬರುತ್ತಲ್ಲ, ಸಾಮಾನ್ಯ ಪತ್ರಿಕೆ. ಆ ಒಂದು ಪತ್ರಿಕೆಯಲ್ಲಿ ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸಿಗೆ ಕೇಳ್ತಾರೆ. ಅದಕ್ಕೋಸ್ಕರ ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ದೀನಿ ನಾನು ಅಂದರೆ ಒಂದು ತರಗತಿಯನ್ನು ಮಾಡಿದ್ದೀನಿ. ಅಂದರೆ ಏನೇನು ಸಿಲೆಬಸ್ ಇದೆ ಅಂತ ಹೇಳಿದ್ದೀನಿ. ಹಾಗೆ ಆ ಒಂದು ಸಿಲೆಬಸ್ ಮೇಲೆ ಒಂದು ಟಾಪಿಕ್ ಮೇಲೆ ತರಗತಿಯನ್ನು ಕೂಡ ನಾನು ಮಾಡಿದ್ದೀನಿ. ಇವಾಗ ಎರಡನೇ ಟಾಪಿಕ್ ಮಾಡ್ತಾಯಿದ್ದೀನಿ, ಅಂದರೆ ಎರಡನೇ ಭಾಗ ಇದು. ಅಲ್ಲಿ ನಾವು ತರಗತಿಯಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಸಮ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೆ ಅದಕ್ಕೆ ಬಳಸುವಂಥ ಸೂತ್ರಗಳ ಬಗ್ಗೆ ಕೂಡ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು ಎಲ್ಲದರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ಇನ್ನೂ ಆ ತರಗತಿ ನೋಡ್ಕೊಂಡಿಲ್ವೋ ಆ ತರಗತಿಯನ್ನು ನೋಡಿಕೊಂಡು ಈ ತರಗತಿಯನ್ನು ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಡೈರೆಕ್ಟ್ ಇದಕ್ಕೆ ಬರಬೇಡಿ, ಫಸ್ಟ್ ಆ ತರಗತಿ ನೋಡ್ಕೊಂಡು ಹಿಂದಿಂದು ಅದರದ್ದು ಮುಂದುವರೆದಂಥ ಭಾಗ ಇದಾಗಿರ್ತೈತಿ. ಅಲ್ಲಿ ತರಗತಿಯಲ್ಲಿ ನಾವು ಸೂತ್ರಗಳು ಕೂಡ ನೋಡಿದ್ವಿ. ಸ್ವಾಭಾವಿಕ ಸಂಖ್ಯೆಗಳು ಕಂಡುಹಿಡಬೇಕಾದ್ರೆ ಯಾವ ಸೂತ್ರಗಳು ಬಳಸ್ತಿದ್ವಿ, ಸಮ ಸಂಖ್ಯೆ ಕಂಡುಹಿಡಬೇಕಾದ್ರೆ ಯಾವ ಸೂತ್ರ ಬಳಸ್ತಿದ್ವಿ. ಇವೊಂದ್ಸರಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ತೀನಿ ನೋಡಿರಿ. ಸ್ವಾಭಾವಿಕ ಸಂಖ್ಯೆಗಳು ಕಂಡುಹಿಡಬೇಕಾದ್ರೆ, ನಾವು ನ್ಯಾಚುರಲ್ ನಂಬರ್ ಕಂಡುಹಿಡಬೇಕಾದ್ರೆ n ಬ್ರ್ಯಾಕೆಟ್ n+1 ಬ್ರ್ಯಾಕೆಟ್ ಕ್ಲೋಸ್ /2 ಈ ಒಂದು ಸೂತ್ರವನ್ನು ಬಳಸಿ ಏನು ಮಾಡಬೇಕು, ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ಕಂಡುಹಿಡಬೇಕು. ಒಂದು ವೇಳೆ ಸಮ ಸಂಖ್ಯೆ ಕಂಡುಹಿಡಬೇಕಾದ್ರೆ ಅಲ್ಲಿ n ಬ್ರ್ಯಾಕೆಟ್ n+1 ಬ್ರ್ಯಾಕೆಟ್ ಕ್ಲೋಸ್ ಈ ಸೂತ್ರ ನಾವು ಈವನ್ ನಂಬರ್ಸ್ಗೆ ಬಳಸ್ತೀವಿ. ಹಾಗೆ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು n ಬ್ರ್ಯಾಕೆಟ್ n-1 ಬ್ರ್ಯಾಕೆಟ್ ಕ್ಲೋಸ್ /2 ಇಲ್ಲಿ ಪ್ಲಸ್ ಬಂದಿದ್ರೆ ಇದು ಸ್ವಾಭಾವಿಕ ಸಂಖ್ಯೆಯ ಸೂತ್ರ, ಪೂರ್ಣ ಸಂಖ್ಯೆಯ ಸೂತ್ರ ಸೇಮ್ ಇದೆ. ಆದರೆ ಅಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಪೂರ್ಣ ಸಂಖ್ಯೆ ಇದ್ದಾಗ ಮೈನಸ್ ಬರುತ್ತೆ, ನ್ಯಾಚುರಲ್ ನಂಬರ್ಸ್ ಇದ್ದಾಗ ಅಲ್ಲಿ ಪ್ಲಸ್ ಬರ್ತೈತೆ. ಹಾಗಾದರೆ ವರ್ಗ ಸಂಖ್ಯೆ ಕಂಡುಹಿಡಬೇಕಾದ್ರೆ n ಬ್ರ್ಯಾಕೆಟ್ n+1 ಇಂಟು 2n +1 /6. ಇದು ಸ್ವಲ್ಪ ಉದ್ದ ಇದೆ, ನೆನ್ಪಿಟ್ಟುಕೊಂಡು ಪ್ರಾಕ್ಟೀಸ್ ಮಾಡಿ. /6 ಇದೇನಾಗ್ತೈತೆ ಅಂದರೆ ವರ್ಗ ಸಂಖ್ಯೆ ಕಂಡುಹಿಡುವಂಥ ಒಂದು ಸೂತ್ರ ಇದು. ಘನ ಸಂಖ್ಯೆ ಕಂಡುಹಿಡಬೇಕಾದ್ರೆ n² ಬ್ರ್ಯಾಕೆಟ್ n+1² ಬ್ರ್ಯಾಕೆಟ್ ಕ್ಲೋಸ್ /4 ಇದು ಘನ ಸಂಖ್ಯೆ ಕಂಡುಹಿಡಬೇಕಂದ್ರೆ ಬಳಸುವಂಥ ಸೂತ್ರಗಳು. ಘನ ಸಂಖ್ಯೆ, ವರ್ಗ ಸಂಖ್ಯೆ, ಸಮ ಸಂಖ್ಯೆ, ಬೆಸ ಸಂಖ್ಯೆ ಎಲ್ಲದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ಇವಾಗ ಒಂದ್ಸರಿ ನಾನು ಸೂತ್ರ ಹೇಳಬೇಕಂತ ಹೇಳಿದ್ದೀನಿ. ಇವಾಗ ಮುಂದಿನ ಒಂದು ಕ್ಲಾಸಿಗೆ ಹೋಗೋಣ. ಇವಾಗ ಸಂಖ್ಯೆ ಸರಣಿಯಲ್ಲಿ ನಾವು ಏನು ಮಾಡಿದ್ವಿ, ಅರ್ಥಮೆಟಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಮೇಲೆ ತಿಳ್ಕೊಂಡಿದ್ವಿ. ಇವಾಗ ಏನು ಮಾಡೋಣ, ಜಿಯೋಮೆಟ್ರಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇದರಲ್ಲಿ 4 ಪ್ಯಾಟರ್ನ್ಗಳು ಬರ್ತವೆ ಸಂಖ್ಯೆ ಸರಣಿಯಲ್ಲಿ. ಇವಾಗ ಎರಡನೇ ಒಂದು ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಕ್ಯೂಬ್ ಅಥವಾ ಸ್ಕ್ವೇರ್ ನಂಬರ್ಸ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟಲ್ಲಿ ಅಲ್ಟರ್ನೇಟಿವ್ ಪ್ಯಾಟರ್ನ್ ಬಗ್ಗೆ. ಇವಾಗ ನಾವು ಜಿಯೋಮೆಟ್ರಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೋಡ್ರಿ, ಜಿಯೋಮೆಟ್ರಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಬಗ್ಗೆ ವಾಟ್ ಕಮ್ಸ್ ನೆಕ್ಸ್ಟ್ ನಂಬರ್ ಅಂತ ಕೇಳಿದರೆ ಇಲ್ಲಿ 2, 4, 8, 16, 32, 64. ಇಲ್ಲಿ ಏನಾಗ್ತಾಯಿದೆ ನೋಡಿರಿ, 2 × 2 2 2 × 2 ಅಂದರೆ 4 ಆಗ್ತಾಯಿದೆ. ಈಗ 4 × 2 ಅಂದರೆ 2 4 8 ಆಗ್ತಾಯಿದೆ. ಅಂದರೆ 2ರಿಂದ ಎಲ್ಲಕ್ಕೂ ಕೂಡ ಏನು ಮಾಡಿದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ ಅಂತ ಅರ್ಥ. ಇವಾಗ ಇನ್ನೊಂದು ಮಾಡಿ ನೋಡಿ, 4 2 8 ಆಯಿತಾ. ಇವಾಗ 8 2 ಎಷ್ಟಾಯ್ತು, ಇಲ್ಲಿ 16 ಆಯಿತು. ಅಂದರೆ 2ಕ್ಕೂ ಇಂಟು ಮಾಡಿದ್ದಾರೆ ಅಂತ ಅರ್ಥ. 2ರಲ್ಲಿ ಎಲ್ಲ ಸಂಖ್ಯೆಗಳು ಏನು ಮಾಡಿದ್ದಾರೆ, ಅವರು 2ರಿಂದ ಇಂಟು ಮಾಡಿದ್ದಾರೆ. ಇವಾಗ ನೋಡಿರಿ, ಇವಾಗ 2ರಿಂದ 64ಕ್ಕೆ ಇಂಟು ಮಾಡಿರಿ, ಆನ್ಸರ್ ಬರ್ತದೆ ನೋಡಿರಿ. 2 4 8 2 6 12 ಎಷ್ಟಾಯ್ತಿದ್ದು, 128 ಬರುತ್ತೆ. 128 ಆನ್ಸರ್ ಇದೆ ತಾನೇ ಇಲ್ಲಿ. 122 ಸಿ ಕರೆಕ್ಟ್ ಆನ್ಸರ್ ಇದು. ಈ ರೀತಿ ನಾವೇನು ಮಾಡಬೇಕು, ಇದೇ ಅದಂತ ಹೆಂಗೆ ಗೊತ್ತಾಗಬೇಕು ಅಂದರೆ, ನಮ್ಗೆ ಗೊತ್ತಾಗಿಲ್ಲ ಅಂದರೆ ಎಲ್ಲ ಒಂದು ಮೆಥಡಲ್ಲಿ ನಾವು ಮಾಡಿ ನೋಡಬೇಕು. ಅವಾಗ ನಮಗೆ ಯಾವುದಿದೆ ಅಂತೇಳಿ ಗೊತ್ತಾಗ್ತೈತೆ. ಇವಾಗ ಕಂಪ್ಲೀಟ್ ದ ಸೀರೀಸ್, ಈ ಸೀರೀಸ್ ಏನು ಮಾಡಬೇಕು, ನಾವು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಏನಾಗಿದೆ, ಇಲ್ಲಿ 3 ಇದೆ, 9 ಇದೆ, 27 ಇದೆ, 81 ಇದೆ, 243 ಇದೆ, 729 ಇದೆ. ಇಲ್ಲೇನಾಗಿದೆ ನೋಡಿರಿ, ಇಲ್ಲಿ ಏನಾಗಿದೆ ಒಂದ್ಸರಿ ನೋಡಿರಿ. ಕ್ಯೂ ನಂಬರ್ಸ್ ಈ ರೀತಿ ಡಿಫ್ರೆಂಟ್ ಜಾಸ್ತಿ ಇದ್ರೆ ನಾವು ಕ್ಯೂ ನಂಬರ್ಸ್ ಅಂತ ತಿಳ್ಕೊಬೇಕು. ಯಾಕಂದರೆ ನೋಡಿರಿ, ಇಲ್ಲಿ ನಮಗೆ ಜಾಸ್ತಿ ಏನಿರುತ್ತೆ, ನಂಬರ್ ಜಾಸ್ತಿ ಡಿಫ್ರೆನ್ಸ್ ಇರೋದು ನಮಗಿಲ್ಲಿ ಕಂಡು ಬರ್ತೈತಿ. ಅದಕ್ಕೆ ಒಂದ್ಸರಿ ನೋಡಿರಿ,
ಇಲ್ಲಿ ಫಸ್ಟಿಗೆ ನೋಡ್ಕೊತಾರೆ ನಮ್ಗೆ ಈಜಿ ಅನಿಸುತ್ತೆ. ಇಲ್ಲಿ ಗೊತ್ತಾಗ್ತೈತಿ. 3 ಮೂರಲೆ ಎಷ್ಟೈತಿ ಇಲ್ಲಿ 9 ಆಯಿತು. ಮತ್ತು 9 ಮೂರಲೆ ಮಾಡಿ ನೋಡ್ರಿ. 9 ಮೂರಲೆ 27. ಹಾಗೆ 27 ಮೂರಲೆ ಮಾಡಿ ನೋಡ್ರಿ. 7 ಮೂರಲೆ 21, 3 2 6 7 8 81. ಇದನ್ನು ಕೂಡ ಕರೆಕ್ಟ್ ಆಯ್ತು. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತ ಅರ್ಥ ಆಯಿತು ನಮಗೆ. ಇಲ್ಲಿ ಒಂದು 2 3 ಇದೇ ರೀತಿ ಮಾಡಿ ನೋಡ್ಬೇಕು, ನಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ಏನಿದೆ ಎಲ್ಲ ಸಂಖ್ಯೆನೂ 3ಲಿಂದ ಇಂಟು ಆಗ್ತಾಯಿದೆ ಅಂತ ಅರ್ಥ. ಇಲ್ಲಿ ನೋಡ್ರಿ, ಇಲ್ಲಿ 7 2 9. ಇದಕ್ಕೇನು ಮಾಡಬೇಕು? ಇಂಟು ಮಾಡಿರಿ. 9 3 27. 7 ದಶಕ ತಗೊಳ್ರಿ. 3 1 3 2 6 6 7 ಎಷ್ಟಾಯಿತು? 13 ಆಯಿತು. 13 1 ದಶಕ. 7 ಮೂರಲೆ 21 1 28. ಎಲ್ಲಿ ಬಂದಿದೆ ಇದು ಆನ್ಸರು? ಇದನ್ನ ಇಟ್ರಿ, ಇದೆಲ್ಲ ತೆಗೆದಾಕ್ತೀನಿ ರೀ ಸ್ವಲ್ಪ. 7 2 9. ಈಗ 3ಲಿಂದ ಇಂಟು ಮಾಡಿ ನೋಡಬೇಕು. ಇಲ್ಲಾಯಿತು 3 9 27. 27ಕ್ಕೆ ಏನಾಯಿತು? 2 ದಶಕ ಬಂತು. 3 2 6. ಇದೊಂದು 8. ಆಮೇಲೆ 7 3 21. ಎಲ್ಲಿದೆ ಆನ್ಸರು? ಬಿ ಇದೆ ನೋಡಿರಿ. 2 1 8 7. ಇದು ಕರೆಕ್ಟ್ ಆನ್ಸರ್. ಎಲ್ಲನೂ ಕೂಡ ಏನಾಗಿದೆ? ಇಲ್ಲಿ 3ಲಿಂದ ಇಂಟು ಆಗಿದ್ದಾವೆ ಅಂತ ಅರ್ಥ. ಇಲ್ಲಿ ಇವಾಗ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀಕ್ವೆನ್ಸ್. ಏನಿದೆ ಇಲ್ಲಿ? 2 ಇದೆ, 4 ಇದೆ, 8 ಇದೆ, 16 ಇದೆ. ನೋಡ್ರಿ, 2 2 ಎಷ್ಟಾಯ್ತು ನೋಡ್ರಿ? 2 2 4. ಎಷ್ಟಾಯ್ತು ಇಲ್ಲಿ? 2 2 4 ಆಯಿತು. 4 2 ಎಷ್ಟಾಯಿತು? 8 ಆಯಿತು. 8 2 ಎಷ್ಟಾಯಿತು? 16 ಆಯಿತು. ಹಾಗಾದರೆ 16 2 ಎಷ್ಟಾಯ್ತೈತೆ? 16 2 ಎಷ್ಟಾಗುತ್ತೆ? 32 ಆಗ್ತೈತೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಿಲ್ಲಿ? 32. ಡಿ ಆನ್ಸರ್. ಇಲ್ಲೇನಿದೆ? ವಾಟ್ ಕಮ್ಸ್ ನೆಕ್ಸ್ಟ್ ನಂಬರ್ ಅಂತಿದೆ. ಇಲ್ಲಿ ಏನಾಗಿದೆ ನೋಡಿರಿ. 3 ಇದೆ, 9 ಇದೆ, 27 ಇದೆ, 81 ಇದೆ. ಇಲ್ಲಿ ಕೂಡ ನೋಡಿದ್ರೆ 3ರಿಂದ ಇಂಟು ಆಗಿದೆ ಅಂತೇಳಿ ಗೊತ್ತಾಗ್ತಿದೆ. ನೋಡ್ರಿ ಒಂದ್ಸರಿ. 3 3 9. 9 3 ಎಷ್ಟಾಯಿತು? 27 ಆಯಿತು. 27 3 ನೋಡಿರಿ. 81ಕ್ಕೆ 3ಲಿಂದ ಇಂಟು ಮಾಡಿದರೆ ಎಷ್ಟಾಗುತ್ತೆ? 27ಕ್ಕೆ 3ಲಿಂದ ಮಾಡಿದ್ರೆ 81 ಬರ್ತೈತೆ. 27 3 ಇಂಟು ಮಾಡಿದ್ರೆ ಇವಾಗ 81 3 ಇಂಟು ಮಾಡಿದ್ರೆ ಬರ್ತದೆ ನಮಗೆ 243 ಬರ್ತೈತೆ. ನೀವು ಇಂಟು ಮಾಡಿ ನೋಡಿರಿ. 3 1 3 8 3 24. ಎಷ್ಟಾಯಿತು? 243. ಕರೆಕ್ಟ್ ಆನ್ಸರ್ ಆಯ್ತಿದು. ಇಲ್ಲೇನಾಗಿದೆ ನೋಡಿರಿ, ಕಂಪ್ಲೀಟ್ ದ ಸೀರೀಸ್ ನಂಬರ್. ಇಲ್ಲೇನಾಗಿದೆ? 5 ಇದೆ, 10 ಇದೆ, 20 ಇದೆ, 40 ಇದೆ. ಏನಾಗಿದೆ? ಇಲ್ಲಿ ಡಬಲ್ ಆಗ್ತಾ ಹೋಗಿದೆ. 5 2 ಎಷ್ಟಾಯಿತು? 10 ಆಯಿತು. 10 2 20 ಆಯಿತು. 22 40 ಆಯಿತು. 2 2ಲಿಂದ ಇಂಟು ಆಗ್ತಾ ಹೋಗಿದೆ. ಇಲ್ಲಿ ಇವಾಗ 42 ಎಷ್ಟಾಯಿತು? 42 80 ಆಯಿತು. ಯಾಕಂದರೆ ಯಾವ್ದು ಆನ್ಸರ್ ಕರೆಕ್ಟ್ ಅಂದರೆ ಇಲ್ಲಿ ಡಿ ಆನ್ಸರ್ ಕರೆಕ್ಟ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಅಂದರೆ ಇಲ್ಲಿ ಕಳೀತಾ ಇದ್ದಾರೆ. 100ರಲ್ಲಿ 50 ಕಳೆದ್ರೆ 100ರಲ್ಲಿ ಅರ್ಧ ಮಾಡ್ಕೊಂಡಿದ್ದಾರೆ, 50 ಆಯಿತು. 50ರಲ್ಲಿ ಮತ್ತೆ ಅರ್ಧ ಮಾಡ್ಕೊಂಡಿದ್ದಾರೆ, 25 ಆಯಿತು. 25ರಲ್ಲಿ ಮತ್ತೆ ಅರ್ಧ ಮಾಡಿದರೆ ಎಷ್ಟಾಯಿತು? 12.5 ಆಯಿತು. ಇವಾಗ 12.5 ಮತ್ತೆ ಅರ್ಧ ಮಾಡ್ಕೋಬೇಕು ನಾವು. ನೋಡಿರಿ, ಅರ್ಧ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಿ? ಡಿವೈಡೆಡ್ ಮಾಡಿ. 2 1 2 6 ಪಾಯಿಂಟ್ ಏನಾಯಿತು? 2. ಅಂದರೆ ಇಲ್ಲೇನಾಗುತ್ತೆ? 6.25 ಬರ್ತೈತೆ. ಇಲ್ಲಿ ಬಿ ಆನ್ಸರ್ ಕರೆಕ್ಟ್ ಇದೆ. ಅಂದರೆ ಅರ್ಧ ಮಾಡ್ಕೋಬೇಕು, ಇಲ್ಲಿ ಕಳಿಬೇಕು ಅಥವಾ ಡಿವೈಡೆಡ್ ಮಾಡ್ಕೊಂಡ್ರು ಕೂಡ ನಡೀತೈತಿ. ಇಲ್ಲಿ ಹೆಂಗೆ ಹೆಸರು ಹೇಳ್ತೀವಿ ನೋಡ್ರಿ. 12.5 ಇವಾಗ 2.
2 ಒಂದಲೇ 2 ಆರಲೇ ಎಷ್ಟಾಯಿತು 12 ಆಯಿತು. ಇದು ಪಾಯಿಂಟ್ ಹಾಗೆ ಇಟ್ಕೋಬೇಕು. ಇಲ್ಲೇನಾಯ್ತು 5 ಇದೆಯಲ್ಲ 2 2ಲೇ 4. ಇಲ್ಲಿ 1 ಇರುತ್ತೆ. ಏನು 1ಕ್ಕೆ ನೋಡಬೇಕು 10 ಆಗುತ್ತೆ. ದಶಕ ತಗೋಬೇಕು ಜೀರ. ಇಲ್ಲೇನಾಯ್ತು 2 5ಲೇ 10. ಈ ರೀತಿ ಆನ್ಸರ್ ಬರ್ತೈತೆ ಇದು. ಐಡೆಂಟಿಫೈ ದ ಸಬ್ಸ್ಕ್ವೆಂಟ್ ಟರ್ಮ್. ಸಬ್ಸಿಕ್ವೆಂಟ್ ಟರ್ಮ್ ಇಲ್ಲಿ ಏನಾಗಿದೆ ನೋಡಿರಿ. ಇಲ್ಲಿ ಏನಾಗಿದೆ ಇಂಟು ಆಗ್ತಾ ಹೋಗಿದೆ. ಇಲ್ಲಿ 7 2ಲೇ ಎಷ್ಟಾಯಿತು 14 ಆಯಿತು. ಎಷ್ಟಾಯಿತು ಇಲ್ಲಿ 14 ಆಯಿತು. 14 2ಲೇ ಎಷ್ಟಾಯಿತು 28 ಆಯಿತು. 28 2ಲೇ ಎಷ್ಟಾಯ್ತದೆ 56 ಆಗ್ತದೆ. ಹಾಗಾದರೆ 56 2ಲೇ ಮಾಡಿರಿದು ಇಂಟು ಮಾಡಿರಿ. ತೆಗಿತೀನಿ ಅದು ಸ್ವಲ್ಪ. 56 ಇಂಟು 2 ಎಷ್ಟಾಗುತ್ತೆ ನೋಡ್ರಿ. 2 ಆರಲೇ 12 ದಶಕ 1 5 2ಲೇ 10 ಇದೊಂದು 11 ಎಷ್ಟಾಯ್ತು ಇಲ್ಲಿ 112 ಬಂತು. ಡಿ ಆನ್ಸರ್ ಕರೆಕ್ಟ್. ಇಲ್ಲಿ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ನೋಡ್ರಿ. 2 2ಲೇ 4 4 2ಲೇ 8 8 2ಲೇ 16 16 2ಲೇ ಎಷ್ಟಾಯಿತು 32 ಆಗ್ತಾಯಿತ್ತು. 32 ಸಿ ಆನ್ಸರ್ ಕರೆಕ್ಟ್. ಇಲ್ಲಿ ಏನಾಗಿದೆ 5 10 20 40 ಏನಾಗ್ತದೆ ಇಲ್ಲಿ 5ಕ್ಕೆ 5 ಕೂಡಿಸಿ ಎಷ್ಟಾಗುತ್ತೆ 10 ಆಗುತ್ತೆ. 10ಕ್ಕೆ 10 ಕೂಡಿಸಿದ್ರೆ 20 ಆಗುತ್ತೆ. 20ಕ್ಕೆ 20 ಕೂಡಿಸಿದ್ರೆ ಏನಾಗುತ್ತೆ 40 ಆಗುತ್ತೆ. ಹಾಗಾದರೆ 40ಕ್ಕೆ 40 ಕೂಡಿಸಿದ್ರೆ ಏನಾಗುತ್ತೆ ಇಲ್ಲಿ 80 ಆಗುತ್ತೆ. ಎಷ್ಟಾಗುತ್ತೆ ಇದು 80 ಆಗುತ್ತೆ. ಹಾಗಾದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ 80. ಇಲ್ಲಿ ಏನಾಗ್ತಾಯಿದೆ ನೋಡ್ರಿ. ಇಲ್ಲಿ ಕಂಪ್ಲೀಟ್ ದ ಸೀರೀಸ್ ಅಂತ ಹೇಳಿದರೆ ಇಲ್ಲೂ ಕೂಡ ಏನಾಗ್ತಾಯಿದೆ 3 3ಲೇ 9 3ರಿಂದ 8 ಆಗ್ತಾ ಹೋಗಿದೆ. ಇಲ್ಲಿ 9 3ಲೇ ಎಷ್ಟಾಯಿತು 27 ಆಯಿತು. ಇವಾಗಾದರೆ 81 3ಲೇ ಎಷ್ಟಾಗುತ್ತೆ 3 1ಲೇ 3 8 3ಲೇ 24 ಎಷ್ಟಾಯ್ತು ಇಲ್ಲಿ 243 ಆಯ್ತು. ಇದು ಹೋಗಿದೆ 3ರಿಂದ ಇಂಟು ಆಗ್ತಾಯಿದೆ. 3ರಿಂದ ಇಂಟು ಮಾಡಿದ್ರೆ ಬರುತ್ತೆ ನೋಡಿರಿ. 4 3ಲೇ ಎಷ್ಟಾಗುತ್ತೆ 4 ಇಂಟು 3 ಮಾಡಿ ನೋಡಿರಿ 12 ಆಗುತ್ತೆ. 12 3ಲೇ ಎಷ್ಟಾಗುತ್ತೆ 36 ಆಗ್ತೈತೆ. ಹಾಗಾದರೆ 36 3ಲೇ ಎಷ್ಟಾಗುತ್ತೆ 108 ಆಗ್ತೈತೆ. ಹಾಗಾದರೆ 108 3ಲೇ ಎಷ್ಟಾಗುತ್ತೆ ಅದು 324 ಆಗ್ತೈತೆ. ಹಾಗಾದರೆ ಸರಿಯಾದ ಆನ್ಸರ್ ಯಾವುದಿಲ್ಲಿ 324. ಇದನ್ನು ಲಾಸ್ಟಲ್ಲಿ ಮಾಡಿ ನೋಡ್ರಿ. ಬೇಕಾದರೆ 8 3ಲೇ ಎಷ್ಟು 24 ದಶಕ 2 3 0 0 ಇದೊಂದು 2 3 1ಲೇ 3 ಎಷ್ಟಾಯಿತು 324 ಕರೆಕ್ಟ್ ಆಯಿತಾ ಆನ್ಸರ್ ಇದು. ನೀವು ಇದೇ ರೀತಿ ಮಾಡ್ಬೇಕು. ಹೆಂಗಂತ ಗೊತ್ತಿಲ್ಲ ಅಂದರೆ ಬೇರೆ ಬೇರೆ ರೀತಿ ಬೇಕಾದ್ರೆ ಮಾಡಿ ನೋಡಿ. ಬರಲಿಲ್ಲ ಅಂದರೆ ಎಲ್ಲ ಪ್ಯಾಟರ್ನಲ್ಲಿ ನಾವು ಮಾಡಿ ಆಮೇಲೆ ಕಂಡುಹಿಡಿಬೋದು. ನೋಡಿದ್ರೆ ಗೊತ್ತಾಗ್ತೈತೆ ಮೇಲ್ನೋಟಕ್ಕೆ. ಇವು ನೋಡಿದ್ರೂ ಕೂಡ ನಮ್ಗೆ ಏನಾಗುತ್ತೆ ಇದು ಕ್ಯೂಬ್ ನಂಬರ್ಸ್ ಅಂತೇಳಿ ನಮಗೆ ಗೊತ್ತಾಗ್ತೈತೆ. ನೋಡ್ರಿ 7 3ಲೇ ಎಷ್ಟಾಗುತ್ತೆ 21 ಆಗ್ತೈತೆ. 21 3ಲೇ ಎಷ್ಟಾಗುತ್ತೆ 63 ಆಗ್ತೈತೆ. 63 3ಲೇ ಎಷ್ಟಾಗುತ್ತೆ 183 ಆಗ್ತೈತೆ. ಹಾಗೆ 183 3ಲೇ ಎಷ್ಟಾಗ್ತೈತೆ ನೋಡಿರಿ ಅದು 567 ಆಗ್ತೈತೆ. ಒಂದ್ಸರಿ ಮಾಡಿ ನೋಡ್ರಿ. ಇಲ್ಲಿ 183 3 93ಲೇ 27 ಆಯಿತು. 27 2 ದಶಕ 8 3ಲೇ 24 24 ಇದು 26 2 ದಶಕ 3 1ಲೇ 3 4 5 ಎಷ್ಟಾಯ್ತು ಇದು 567 ಆಯಿತು. ಈ ರೀತಿ ಎಲ್ಲ ಮಾಡಿ ನೋಡ್ಬೇಕು ನಾವು. ಇವಾಗ ಏನು ಬಂತು ಸ್ಕ್ವೇರ್ ಅಥವಾ ಕ್ಯೂಬ್ ನಂಬರ್ ಪ್ಯಾಟರ್ನ್ ಬಂತು. ಇದು 3ನೇ ಪ್ಯಾಟರ್ನು. ಇವಾಗ ಈ ಒಂದು ಪ್ಯಾಟರ್ನ್ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಇಷ್ಟು ಸಾಕು ನಮಗೆ, ಯಾಕಂದರೆ ಜಾಸ್ತಿ ಆಗ್ತದೆ ಇದು ಮೆಂಟಲ್ ಬಿಟ್ಟು ತಿಳಿಯೋಲ್ಲ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.